ರೈತರಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಕೇಂದ್ರ ಸಚಿವಾಲಯ. ರೈತರಿಗಾಗಿನೇ ಬೇರೆ ದೇಶದಿಂದ 15 ಹಡಗುಗಳು ಬರ್ತಿದ್ದಾವೆ. ಆ ಒಂದು ಹಡಗಿನಲ್ಲಿ ಅಂತದ್ ಏನಿದೆ, ಯಾವೊಂದು ಸಮಯಕ್ಕೆ ನಮ್ಮ ಒಂದು ಭಾರತಕ್ಕೆ ತಲುಪುತ್ತೆ ಮತ್ತು ಭಾರತ ಸರ್ಕಾರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ಏನ್ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ಇದು ಮೊದಲನೇ ಅಪ್ಡೇಟು. ಇನ್ ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈಗ ಕರ್ನಾಟಕದಲ್ಲಿ ಮಳೆ ಪರಿಸ್ಥಿತಿ ಏನಾಗ್ತಾ ಇದೆ ನೀವೇ ನೋಡ್ತಾ ಇದ್ರ. ಕಷ್ಟಪಟ್ಟು ಹಣವನ್ನ ಖರ್ಚು ಮಾಡಿ ಭೂಮಿಗೆ ಬಿತ್ತನೆ ಮಾಡಿದ ರೈತರು ಅವನ್ದನೆ ಬಿತ್ತನೆ ಮಾಡದಂತ ಬೆಳೆನೇ ಬರ್ತಿಲ್ಲ. ಈಗ ಇಷ್ಟಿಷ್ಟು ಬಂದು ನಿಂತಿದೆ. ಅದ್ ಈಗ ನೋಡಿದ್ರೆ ಸುಮಾರು 2 ಫೂಟ್ 3 ಫೂಟ್ ಎತ್ತರಕ್ಕಾಗಬೇಕು. ಆದ್ರೆ ಈಗ ಮಳೆ ಇಲ್ಲದ ಕಾರಣ, ನೀರಿಲ್ಲದ ಕಾರಣ ಇಷ್ಟೇ ಬಂದಿದೆ. ಅದಕ್ಕೆ ಇದೆಲ್ಲ ನೋಡ್ಕೊಂಡು ಕರ್ನಾಟಕ ಸರ್ಕಾರ ಸುಮ್ನೆ ಕೊಂಡಿರುತ್ತ, ಸಚಿವರೆಲ್ಲ ಸುಮ್ನೆ ಕೊಂಡಿರ್ತಾರ? ಇಲ್ಲ, ಅದಕ್ಕೆ ಮತ್ತೊಂದು ಪರಿಹಾರ ಹುಡುಕಿದ್ದಾರೆ. ಮೋಡ ಬಿತ್ತನೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ಪ್ರಾರಂಭ ಆಗಿದೆ, ಕರ್ನಾಟಕದ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ, ಯಾರು ಬಿತ್ತನೆ ಮಾಡ್ತಿದ್ದಾರೆ ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ಒಂದ್ಸ್ತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಬನ್ನಿ, ನಿಮ್ಮಿಂದ ನಮ್ಗೊಂದು ಕಮೆಂಟ್ ಮಾಡ್ಬೇಕು. ನಾನು ಹೇಳುವಂತ ಮಾಹಿತಿ ನಿಮ್ಗೆ ಅರ್ಥ ಆಗ್ತಿದ್ಯಾ ಅಥವಾ ಇಲ್ಲ, ಅದೊಂದು ಸ್ವಲ್ಪ ಕಮೆಂಟ್ ಮಾಡಿ, ನಮಗೂ ಸ್ವಲ್ಪ ಗೊತ್ತಾಗತ್ತೆ. ಮತ್ ನಾನು ಈ ರೀತಿಯಾಗಿ ಹೇಳ್ತಾ ಇರೋದು ನಿಮ್ಗೆ ಇಷ್ಟ ಇದೆಯಲ್ಲ ಅಂತ ಅದು ಕೂಡ ಕಮೆಂಟ್ ಮಾಡಿ. ನಿಮಗೋಸ್ಕರ ಓಪನ್ ಮಾಡಿರೋದು ಈ ಒಂದು ಪ್ರಶಾಂತ್ ಮೀಡಿಯಾ ಚಾನಲ್. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಕೇಂದ್ರ ಸರ್ಕಾರದಿಂದ ರೈತರಿಗೆ ಏನ್ ಸಿಹಿ ಸುದ್ದಿ ಕೊಟ್ಟಿದೆ ಮೊದಲನೇದ ನೋಡೋಣ. ನೋಡಿ, ಭಾರತದಲ್ಲಿರುವಂತ ರೈತರಿಗೆ ಏನಾದ್ರೂ ತರ್ಸ್ಕೊಬೇಕಂದ್ರೆ ನಮ್ಮ ಒಂದು ಭಾರತದಲ್ಲಿ ಎಲ್ಲಾ ಕೂಡ ಉತ್ಪಾದನೆ ಆಗೋದಿಲ್ಲ. ಏನಾದ್ರೂ ಬೇಕಾಗಿತ್ತಂದ್ರೆ ಉದಾಹರಣೆಗೆ ರಸಗೊಬ್ಬರಗಳು, ಯೂರಿಯಾ ಆಗ್ಬೋದು, ಈ ಒಂದು ಬೆಳೆಗಳಿಗೆ ಬೇಕಾಗುವಂತ ಎಲ್ಲ ಒಂದು ಸಾಮಗ್ರಿಗಳು, ಔಷಧಿಗಳು ಬೇರೆ ಒಂದು ದೇಶದಿಂದ ಬರತ್ತೆ. ಈ ಒಂದು 15 ಹಡಗುಗಳು ಇದೆಯಲ್ಲ, ಇದೇ ನೋಡಿ ಯೂರಿಯಾ, ರಸಗೊಬ್ಬರಗಳು, ಔಷಧಿಗಳು, ಒಂದು ರೈತರಿಗೆ ಬೇಕಾಗುವಂತ ಸಾಮಗ್ರಿಗಳು ಇವೇ ಇದಾವೆ. ಆ ಒಂದು 15 ಹಡಗುಗಳು ಈಗ ಎಲ್ಲಿಂದ ಎಲ್ಲಿ ತನಕ ಬಂದಿದೆಪ್ಪ ಅಂದ್ರೆ ಹಾರ್ಮೋನ್ ಭಾರತಕ್ಕೆ ಬರ್ತಾ ಇದ್ದಾವೆ. ಇಲ್ಲಿಂದ ಹಾರ್ಮುಜ್ ನಿಂದ ಭಾರತಕ್ಕೆ 15 ಹಡಗುಗಳು ಬರ್ತಿದ್ದಾವೆ. ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ಜಗತ್ ಪ್ರಕಾಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸುರಕ್ಷಿತವಾಗಿ ಭಾರತಕ್ಕೆ ಬರ್ತಿದ್ದಾವೆ, ಇನ್ನೇನು ಕೆಲವೇ ದಿನಗಳಲ್ಲಿ ಭಾರತಕ್ಕೆ ಬಂದು ತಲುಪತ್ತಂತ ಹೇಳಿದ್ದಾರೆ. ನೋಡಿ, ಇನ್ನ ಭಾರತದಲ್ಲಿ ಈ ಒಂದು ಯೂರಿಯಾ ಆಗ್ಬೋದು, ರಸಗೊಬ್ಬರ ಕೊರತೆ ಇತ್ತಲ್ಲ, ಅದೆಲ್ಲ ಹೋಗುವಂತ ಸಾಧ್ಯತೆ ಇದೆ. ಇದು ಮೊದಲನೇ ಗುಡ್ ನ್ಯೂಸ್. ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಮೊನ್ನೆ ಅನ್ಸುತ್ತೆ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ವಿಮಾನ ನಿಲ್ದಾಣ ಹಾವೇರಿ ಜಿಲ್ಲಾದಂತ ಮೋಡ ಬಿತ್ತನೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಚಾಲನೆ ಕೊಟ್ಟಿದ್ದಾರೆ. ಇದೊಂದು ಖುಷಿಯ ವಿಚಾರ. ಇನ್ನೇನು ಕರ್ನಾಟಕದಲ್ಲಿ ಮಳೆಯ ಕೊರತೆ ಇರೋದಿಲ್ಲ. ಈ ಒಂದು ಮೋಡ ಬಿತ್ತನೆ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರದಿಂದ ಚಾಲನೆ ಕೂಡ ಸಿಕ್ಕಿದೆ. ಎಲ್ಲ ಒಂದು ಸಚಿವರಿಂದ ಆ ಒಂದು ಕಾರ್ಯಕ್ರಮ ಕೂಡ ಮಾಡ್ಕೊಂಡು ಮೋಡ ಬಿತ್ತನೆಗೆ ಪ್ರಾರಂಭ ಮಾಡಿದ್ದಾರೆ.